ಜನ ಎಲ್ಲಿ ಸ್ವರ್ಗ ಅಂತ ಹುಡುಕ್ತಾರೆ, ಆಕ್ಚುಲಿ ಸ್ವರ್ಗ ಎಲ್ಲಿ ಅಂದ್ರೆ ನಮ್ಮ ಮೈಸೂರೇ ಸ್ವರ್ಗ. ಸಾಂಸ್ಕೃತಿಕ ನಗರಿ ಅಂತ ಹೇಳಿದ್ಮೇಲೆ ಅದನ್ನ ಟಿವಿಲೋ ಮೊಬೈಲಲ್ಲೋ ನೋಡೋದಕ್ಕಿಂತ ಇಂಡಿವಿಜುವಲ್ ಆಗಿ ಬಂದು ಅದನ್ನ ಅನುಭವಿಸಿ ನಾವು ನೋಡ್ತೀವಲ್ವಾ, ಅದು ಹೇಳಕ್ಕೆ ಆಗ್ತಾ ಇಲ್ಲ, ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ. ಫ್ಲವರ್ ಶೋ ಅಲ್ಲಿ ನನಗೆ ಒಳಗಡೆ ಗಾಂಧಿ ಮಂಟಪ ತುಂಬಾ ಇಷ್ಟ ಆಯ್ತು. ಇಲ್ಲಿ ದಸರಾ ಥೀಮ್ ಒಂದ್ ಮಾಡಿದ್ದಾರೆ, ಅದು ತುಂಬಾ ಇಷ್ಟ ಆಯ್ತು ಮೇಡಮ್. ಎವ್ರಿ ಇಯರ್ ಇದಕ್ಕೆ ಬರ್ತಾ ಇದ್ವಿ, ಲೈಟಿಂಗು ಇವೆಲ್ಲ ಅರಮನೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ನಮಸ್ತೆ ಮೇಡಮ್, ಧನುಷ್ ಅಂತ, ಪಿರಿಯಾಪಟ್ಟಣ ತಾಲೂಕ್ ರಾವಂದೂರು. ಸರ್ ನಾನು ಬಂದೆ 12 ಗಂಟೆಗೆ ಬಂದೆ, ಎಲ್ಲ ನೋಡ್ಕೊ ಬಂದೆ. ಆಕ್ಚುಲಿ ನಮ್ಮ ಫ್ಯಾಮಿಲಿ ಜೊತೆ ನೋಡೋದು ಪ್ರತಿ ವರ್ಷ ಬರ್ತೀನಿ, ಫ್ಯಾಮಿಲಿ ಜೊತೆ ನೋಡೋದು ತುಂಬಾ ಇಷ್ಟ ನಮ್ಗೆ. ಆಮೇಲೆ ಜನ ಎಲ್ಲಿ ಸ್ವರ್ಗ ಅಂತ ಹುಡುಕ್ತಾರೆ, ಆಕ್ಚುಲಿ ಸ್ವರ್ಗ ಎಲ್ಲಿ ಅಂದ್ರೆ ನಮ್ಮ ಮೈಸೂರೇ ಸ್ವರ್ಗ. ಅದೇ ತುಂಬಾ ಖುಷಿ ಆಗುತ್ತೆ ಮೇಡಮ್. ನಮ್ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ನೋಡೋದು ತುಂಬಾ ಖುಷಿ. ಅದು ಎಸ್ಪೆಷಲಿ ಈ ವರ್ಷ, ಹೋದ ವರ್ಷದಿಂದ ನನ್ನ ಮಗನ ಜೊತೆ ಬರ್ತಾ ಇದೀನಿ, ಅವನ ಜೊತೆ ನೋಡೋದು ತುಂಬಾ ಖುಷಿ ಮೇಡಮ್ ನಮ್ಗೆ. ಇಲ್ಲ ಮೇಡಮ್, ತಾಲೀಮ್ ಸಂಜೆ ನೋಡ್ಬೇಕು, ಮತ್ತೆ ಲೈಟಿಂಗ್ ಸಂಜೆ ಹೋಗ್ಬೇಕು. ಇವಾಗ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಆಹಾರ ಮೇಳಕ್ಕೆ ಹೋಗಿ ಅಲ್ಲಿಂದ ನೈಟ್ ಫ್ಲವರ್ ಲೈಟ್ ಶೋಗೆ ಹೋಗ್ತೀವಿ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ಹೌದು ಮೇಡಮ್, ತುಂಬಾ ಖುಷಿ ಆಯ್ತು. ನಮ್ಮ ಮಕ್ಳಿಗೆಲ್ಲ ಇವಾಗ್ಲಿಂದ ಅದೆಲ್ಲ ತೋರಿಸ್ತು, ಅದೆಲ್ಲ ಯಾರು ಏನು ಅಂತ ಎಲ್ಲ ಹೇಳ್ಕೊಟ್ಟು ನನ್ ಮಗ ಮತ್ತೆ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ಖುಷಿ ಪಟ್ರು ಮೇಡಮ್. ಫ್ಲವರ್ ಶೋ ಅಲ್ಲಿ ನನಗೆ ಒಳಗಡೆ ಗಾಂಧಿ ಮಂಟಪ ತುಂಬಾ ಇಷ್ಟ ಆಯ್ತು. ಇಲ್ಲಿ ದಸರಾ ಥೀಮ್ ಒಂದ್ ಮಾಡಿದ್ದಾರೆ, ಅದು ತುಂಬಾ ಇಷ್ಟ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸುಮಾ. ನಾವು ಹುಟ್ಟು ಬೆಳೆದಿದ್ದಿಲ್ಲೇ, ಅದೇ ಮದ್ವೆ ಆದ್ಮೇಲೆ ಅರಸೀಕೆರೆ. ಈಗ ಫ್ಲವರ್ ಶೋ ಎಲ್ಲ ನೋಡಕ್ ಬಂದಿದೀವಿ. ಇವಾಗ ಬಂದಿದ್ದು 10 ಗಂಟೆಗೆ ಬಂದಿದ್ದು. ಹೇಳಕ್ಕೆ ಆಗ್ತಾ ಇಲ್ಲ, ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ. ಅದೇ ಎಲ್ಲ ಗಾರ್ಡನಿಂಗ್ ಎಲ್ಲ ಚೆನ್ನಾಗಿದೆ, ಹೊಸ ತರ ಮಾಡಿದ್ದಾರೆ. ನಾವು ಯಾವಾಗ್ಲೂ ನೋಡಿದ್ದು, ಈಗ ಪುನಃ ನಮ್ಮ ಅಕ್ಕಂದ್ರೆ ಕರ್ಕೊಂಡ್ ಬಂದಿದ್ದಾರೆ. ಸೋನೆ ತುಂಬಾ ಚೆನ್ನಾಗಿದೆ. ಎಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ ಜೊತೆಗೆ, ಮಕ್ಕಳು ಅಕ್ಕ ತಂಗಿರು ಎಲ್ಲ ನೈಸ್. ವರಪ್ರಸಾದ್, ಅರಸೀಕೆರೆ ಫ್ರೆಂಡ್. ನಮ್ಮ ಹೌದು ಮೇಡಮ್, ದಸರಾ ನೋಡ್ಬೇಕಂತಾನೆ ಪ್ರತಿ ವರ್ಷ ಬರ್ತಾ ಇರ್ತೀವಿ. ನಾವು ಫ್ಲವರ್ ಶೋಗೆ ಬಂದಿದ್ದು ಇದೆ ಫಸ್ಟ್. ಎವ್ರಿ ಇಯರ್ ಇದಕ್ಕೆ ಬರ್ತಾ ಇದ್ವಿ, ಲೈಟಿಂಗು ಇವೆಲ್ಲ ಅರಮನೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿದೆ ತುಂಬಾ. ಇಲ್ಲ, ಗಾರ್ಡನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್. ಗಾರ್ಡನಿಂಗ್ ಇಷ್ಟ ಆಯ್ತು. ಈಗ ಅಲ್ಲ ಅಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವರು ಯಾವ್ದಾದ್ರು ಒಂದು ಸ್ಕೀಮ್ ಇದ್ ಮಾಡಿರ್ತಾರಲ್ಲ, ಅವನ್ನ ಇದ್ ಮಾಡೋದು ಒಳ್ಳೇದು ಅನ್ಸುತ್ತೆ. ನಮಸ್ತೆ ಮ್ಯಾಮ್. ಮ್ಯಾಮ್ ನನ್ನ ಹೆಸರು ದೀಪಾ ಪ್ರವೀಣ್ ಅಂತ. ಮೈಸೂರು ಮ್ಯಾಮ್, ಬೇಸಿಕ್ ಮೈಸೂರಲ್ಲೇ ಮ್ಯಾಮ್. ಮೈಸೂರು ಆಕ್ಚುಲಿ ನನ್ನ ಶಾಪ್ ಇದೆ. ಇವತ್ತು 3ನೇ ದಿವಸ ದಸರಾದು. ಸೊ ಇನ್ನ ಲೇಟ್ ಆಗ್ಬಿಟ್ರೆ ಎಲ್ಲ ಫುಲ್ ಫ್ಲವರ್ಸ್ ಎಲ್ಲ ಹೋಗಿ ಮತ್ತೆ ಮಾಡ್ತಾರೆ. ಫ್ರೆಶ್ ಆಗಿದ್ದಾಗ ನೋಡ್ಬಿಡೋಣ ಅಂತ ಹೇಳಿ ಬಂದಿದ್ದೀನಿ, ಮಗಳನ್ನ ಕರ್ಕೊಂಡು ಬಂದಿದ್ದೀನಿ. ಮ್ಯಾಮ್ ಆಕ್ಚುಲಿ ನಾನು ಬಿಸ್ನೆಸ್ ವುಮನ್, ಸೊ ಹಂಗಾಗಿ ಟಿವಿ ಅದರಲ್ಲೆಲ್ಲ ಸ್ವಲ್ಪ ಕಮ್ಮಿ. ಇವತ್ತು ಇದಕ್ಕೋಸ್ಕರ ಮಗಳಿಗೂ ಅಂಗಡಿ ರಜಾ ಹಾಕ್ಸಿ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಥೀಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಂಧೀಜಿ ಅವರು ಮಾಡಿರೋದು ಅದನ್ನೆಲ್ಲ ಫ್ಲವರ್ ಅಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ತುಂಬಾ ಅಟ್ರಾಕ್ಟಿವ್ ಆಗಿದೆ. ನಮ್ಮ ಮೈಸೂರು ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಇಷ್ಟಪಡ್ತೀನಿ. ಮೇಡಮ್ ಮೊಬೈಲ್ ಅಲ್ಲಿ ನೋಡೋದೇ ಅದು ಬೇರೆ ರೀತಿನಲ್ಲಿ, ನಾವ್ ಅದನ್ನ ಫೀಲ್ ಮಾಡ್ತೀವಲ್ಲ, ಅದು ಥೀಮೇ ಬೇರೆ. ಈಗ ಫಾರಿನರ್ಸ್ ಅಲ್ಲೆಲ್ಲ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇರ್ತಾರೆ, ತಂದೆ ತಾಯಿ ಹುಷಾರಿಲ್ಲ ಅಂದ್ರೆ ಅಲ್ಲಿಂದ ದುಡ್ಡು ಕಳಿಸ್ಬೋದೇ ಹೊತ್ತು ಪಕ್ಕದಲ್ಲಿ ಇದ್ದು ನೋಡ್ಕೊಳಕ್ ಆಗಲ್ಲ. ಹಾಗೆ ನಮ್ಮ ಮೈಸೂರು ಸಮೇತ ಅದು ಫುಲ್ಲು ಸಾಂಸ್ಕೃತಿಕ ನಗರಿ ಅಂತ ಹೇಳಿದ್ಮೇಲೆ ಅದನ್ನ ಟಿವಿಲೋ ಮೊಬೈಲಲ್ಲೋ ನೋಡೋದಕ್ಕಿಂತ ಇಂಡಿವಿಜುವಲ್ ಆಗಿ ಬಂದು ಅದನ್ನ ಅನುಭವಿಸಿ ನಾವು ನೋಡ್ತೀವಲ್ವಾ, ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಆಗುತ್ತೆ. ನಾವು ಮೈಸೂರವರು ಅಂತ ಹೆಮ್ಮೆಯಾಗಿ ಹೇಳ್ಕೊಳಕ್ಕೆ ಐ ಆಮ್ ಹ್ಯಾಪಿ ವಿತ್ ದಟ್.
ಫ್ಲವರ್ ಶೋ ಆಯ್ತು ನೆಕ್ಸ್ಟ್ ಮ್ಯಾಮ್ ಫ್ಲವರ್ ಶೋ ಆದ್ಮೇಲೆ ಇವಾಗ ಆಹಾರ ಮೇಳಕ್ ಹೋಗ್ಬೇಕು ಅನ್ಕೊಂಡಿದೀವಿ. ಅದಾದ್ಮೇಲೆ ಈವ್ನಿಂಗ್ ಪ್ಯಾಲೇಸ್ ಹತ್ರ ಹೋಗಿ ಆಮೇಲೆ ಲೈಟಿಂಗ್ಸಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಓಕೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು. ಮೈಸೂರೇನು ಮೈಸೂರೇ ಎಲ್ಲ ಹೌದೌದು. ಮ್ಯಾಮ್ ಇವತ್ತೇ ಬಂದಿರೋದು ದಸರಾ ನೋಡೋದು ಮೊಮ್ಮಕ್ಳಿಗೆ ಮೊಮ್ಮಕ್ಳಿಗೆ ತೋರ್ಸಕ್ ಬಂದಿರೋದು ನೋಡಿದ್ರ ಮ್ಯಾಮ್ ನೋಡಾಯ್ತು. ಚೆನ್ನಾಗಿದೆ ತುಂಬಾ. ನೆನ್ನೆಂದು ಲೈಟ್ ಅರೇಂಜ್ಮೆಂಟ್ ಅಂತೂ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು. ಫ್ಲವರ್ ಶೋ ಚೆನ್ನಾಗಿದೆ. ನೋಡ್ತಾನೆ ಇದೀವಿ, ಇನ್ನು ನೋಡ್ಕೊಂಡು ಬರ್ಬೇಕು. ನೋಡೋದು ಏನ್ ಇಷ್ಟ ಆಯ್ತು ಮ್ಯಾಮ್ ಫ್ಲವರ್ ಶೋ ಅಲ್ಲಿ ಸತಿ ಫ್ಲವರ್ ಶೋಲಿ ಗಾಂಧಿ ಭವನ ತುಂಬಾ ಚೆನ್ನಾಗಿದೆ. ಹಾ, ಮೊಮ್ಮಕ್ಳಿಗೆ ಏನ್ ಇಷ್ಟ ಆಯ್ತು ಮ್ಯಾಮ್ ನಮ್ಮ ಮೊಮ್ಮಕ್ಳಿಗೆ ಆನೆ ಅಂದ್ರೆ ತುಂಬಾ ಇಷ್ಟ. ಡೈಲಿ ನಿಮ್ಗೆ ತೋರ್ಸಿದ್ರ ಮ್ಯಾಮ್ ತೋರಿಸಿದ್ವಿ. ಡೈಲಿ ಕರ್ಕೊಂಡ್ ಬರ್ತೀವಿ, ಡೈಲಿ ತೋರಿಸ್ತೀವಿ. ಅವ್ರ ಇಲ್ಲೇ ಇರೋದು ಮೈಸೂರೇ ಅವ್ರವೇ ಮಕ್ಕಳು ಮೊಮ್ಮಕ್ಕಳು. ನೆಕ್ಸ್ಟ್ ಎಲ್ಲಿ ನೋಡ್ಬೇಕು ಮ್ಯಾಮ್ ನೆಕ್ಸ್ಟ್ ಇನ್ನೇನ್ ನೋಡ್ಬೇಕು ಅಂತ ಹೇಳ್ತೀರಾ ಲೈಟಿಂಗ್ ನೋಡ್ಬೇಕು ನೈಟ್ ಇವತ್ತು. ಲೈಟಿಂಗ್ ನೋಡ್ಬೇಕು ಅಷ್ಟೇ. ಥ್ಯಾಂಕ್ ಯು. ಆಯ್ತು, ಓಕೆ, ಬಾಯ್.